ಇನ್ನು ಆಸ್ಪತ್ರೆಯಲ್ಲಿ ಇರುವಂತಹ ನಟ ದರ್ಶನ್ಗೆ ಒಂದಲ್ಲ ಒಂದು ಟೆನ್ಷನ್ಗಳು ಕಾಡ್ತಾನೆ ಇದೆ. ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ನಟ ದರ್ಶನ್ ಅವರು ತಮ್ಮ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಪಡೆದುಕೊಳ್ಳುತ್ತಾ ಇದ್ದಾರೆ. ಆಸ್ಪತ್ರೆಗೆ ದಾಖಲಾಗಿ ಅವರು ಚಿಕಿತ್ಸೆ ಪಡೆದುಕೊಳ್ಳುತ್ತಾ ಇದ್ದಾರೆ. ಈ ನಡುವೆ ದರ್ಶನ್ ಅವರಿಗೆ ಮತ್ತೊಂದು ಟೆನ್ಷನ್ ಕೂಡ ಶುರುವಾಗ್ತಾ ಇದೆ. ಯಾಕಂದರೆ ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದಾರೆ. ಮಧ್ಯಂತರ ಜಾಮೀನು ರದ್ದಾಗುವಂತಹ ಒಂದು ಟೆನ್ಷನ್ ಅವರಿಗೆ ಕಾಡ್ತಾ ಇದೆ. ಯಾಕಂದರೆ ಇವತ್ತು ಜಾಮೀನು ರದ್ದು ಮಾಡಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ತನಿಖಾಧಿಕಾರಿಗಳ ಪರ ವಕೀಲರು ಇವತ್ತು ಮನವಿ ಸಲ್ಲಿಕೆ ಮಾಡಲಿದ್ದಾರೆ. ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೆ ಅಂತ ತಯಾರಿ ಕೂಡ ನಡೆಸಿದ್ದಾರೆ. ಹಿರಿಯ ವಕೀಲರಾಗಿರುವಂತಹ ರಘುಪತಿ ಅವರಿಂದ ಮೇಲ್ಮನವಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆಯಿಂದ ಸ್ಪೆಷಲ್ ಲೀವ್ ಪಿಟಿಷನ್ ಕೂಡ ಸಲ್ಲಿಕೆ ಮಾಡೋದಕ್ಕೆ ಅನುಮತಿ ಸಿಕ್ಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆಯಿಂದ ಅನುಮತಿ ಪಡೆದುಕೊಳ್ಳಬೇಕಾಗಿತ್ತು. ಪೊಲೀಸ್ ಅಧಿಕಾರಿಗಳು ಗೃಹ ಇಲಾಖೆಯಿಂದ ಅನುಮತಿ ಪಡೆದುಕೊಂಡಿದ್ದಾರೆ. ಅನುಮತಿ ಕೂಡ ಸಿಕ್ಕಿದೆ. ಇದೇ ಕಾರಣಕ್ಕೆ ದರ್ಶನ್ ಅವರಿಗೆ ಟೆನ್ಷನ್ ಶುರು ಆಗಿದೆ. ಎಲ್ಲಿ ಬೇಲ್ ರದ್ದಾಗುತ್ತೋ ಅನ್ನುವಂತಹ ಒಂದು ಟೆನ್ಷನ್ ಇದೀಗ ದರ್ಶನ್ ಅವರಿಗೆ ಕಾಡ್ತಾ ಇದೆ. SLP ಸಲ್ಲಿಕೆ ಮಾಡೋದಕ್ಕೆ ದಾಖಲಾತಿ ವಿಷಯ ಭಾಷಾಂತರ ಮಾಡೋದಕ್ಕೂ ಕೂಡ, ಅಂದರೆ ಏನು ವಿಷಯಗಳಿದ್ದಾವೆ, ಡಾಕ್ಯುಮೆಂಟೇಷನ್ಸ್ ಏನೇನಿದೆ ಅದೆಲ್ಲವನ್ನೂ ಕೂಡ ಭಾಷಾಂತರ ಮಾಡೋದಕ್ಕೆ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ ತನಿಖಾಧಿಕಾರಿಗಳು. ವಕೀಲ ರಘುಪತಿ ಭಟ್ ಅವರಿಗೆ ಸಂಬಂಧಪಟ್ಟಂತೆ ರಘುಪತಿ ಭಟ್ ಅವರಿಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು SPP ಪ್ರಸನ್ನ ಕುಮಾರ್ ಅವರು ಕೊಟ್ಟಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಏನೆಲ್ಲ ದಾಖಲೆಗಳಿದ್ದಾವೆ, ಏನೆಲ್ಲ ಮಾಹಿತಿಗಳಿದ್ದಾವೆ ಅದೆಲ್ಲವನ್ನೂ ಕೂಡ ರಘುಪತಿ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಬೇಲ್ ಸಿಕ್ಕು 19 ದಿನಗಳಾದರೂ ಕೂಡ ನಟ ದರ್ಶನ್ ಅವರಿಗೆ ಇನ್ನೂ ಸರ್ಜರಿ ಆಗಿಲ್ಲ. 19 ದಿನಗಳಾಯಿತು ಅವರಿಗೆ ಮಧ್ಯಂತರ ಬೇಲ್ ಸಿಕ್ಕು. 6 ವಾರಗಳು ಅಂದರೆ ಸರಿಸುಮಾರು 1.5 ತಿಂಗಳು ಅವರು ಬೇಲ್ ಪಡೆದುಕೊಂಡಿದ್ದಾರೆ. ಆದರೆ ಸರ್ಜರಿ ಈವರೆಗೂ ಕೂಡ ಮಾಡಿಸ್ಕೊಂಡಿಲ್ಲ. ಫಿಸಿಯೋಥೆರಪಿ ಮಾಡಿಸೋದೇ ಆದರೆ, ಅಂದರೆ ಥೆರಪಿಯನ್ನು ಈಗ ಅವರು ಪಡೆದುಕೊಳ್ತಾ ಇದ್ದಾರೆ. ಅದೇ ಫಿಸಿಯೋಥೆರಪಿಯಲ್ಲಿ ಮುಂದುವರಿತಾ ಇದ್ದಾರೆ. ಆದರೆ ಫಿಸಿಯೋಥೆರಪಿನೇ ಮಾಡಿಸೋದಾದರೆ ಜೈಲಲ್ಲೂ ಕೂಡ ಮಾಡಿಸಿ ಅಂತ ಹೈಕೋರ್ಟ್ ಕೂಡ ಈ ಮಾತನ್ನು ಹೇಳಿತ್ತು.